ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಇವತ್ತು ಬೆಳಿಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು ಮೀಡಿಯಾಗಳಲ್ಲಿ ಆಸ್ಪಿರೆಂಟ್ಸ್ ಏನು ಮಾಡಿದರೆ ಅಭ್ಯರ್ಥಿಗಳು ಅಂದರೆ ಉದ್ಯೋಗ ವಂಚಿತ ಅಭ್ಯರ್ಥಿಗಳು ಅಥವಾ ಉದ್ಯೋಗಕ್ಕಾಗಿ ಕಾಯ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಈಗ ಉದ್ಯೋಗ ಭರ್ತಿ ಚಳವಳಿ ಅಂತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರು ಹೋರಾಟ ಮಾಡಲಿಕ್ಕೆ ಈಗ ಇಚ್ಛೆಯನ್ನು ಪಡ್ತಾ ಇರುವಂಥದ್ದು. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇದೆ. ಈಗ ಮೊನ್ನೆ ಯಕ್ಷಾದವರಿಗೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಇಲಾಖೆಯಿಂದ ಸರಿಯಾದ ರೀತಿಯಲ್ಲಿ ಸಹಕಾರ ಸಿಕ್ಕಿಲ್ಲ. ಸೊ ಈ ಪೊಲೀಸವರು ಅವ್ರಿಗೆ ಅಂದರೆ ಇದು ಪರ್ಮಿಷನ್ ಕೊಟ್ಟಿಲ್ಲ, ಅನುಮತಿ ಕೊಟ್ಟಿಲ್ಲ ಅಂತ. ಅಂದರೆ ನೀವು ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಸರಿ ಇಲ್ಲ ಅಂದರೆ ಬೇರೆ ಬೇರೆ ರೀಸನ್ಸನ್ನೇ ಕೊಟ್ಟಿರುವಂಥದ್ದು. ಈಗಾಗಲೇ ಕಾಂತಕುಮಾರ್ ಸರ್ ಅವರೇ ಮೀಡಿಯಾಗೆ ಕಾಲ್ ಮಾಡಿ ಮಾತಾಡಿದರು. ಅವರಿಗೆ ಕಾಲನ್ನು ಕನೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಬಿಸಿಲು ಅಂತಕ್ಕಂಥ ರೀಸನ್ ಕೊಟ್ಬಿಟ್ಟು ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಪ್ರತಿಭಟನೆ ಬೇಡ ಅಂತಕ್ಕಂಥ ಒಂದು ಕಾರಣವನ್ನು ಉಲ್ಲೇಖ ಮಾಡೋದಂತೆ ಅವರು ಪೊಲೀಸವರು. ಇದು ಎಷ್ಟು ಮಟ್ಟಿಗೆ ಸರಿ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು. ಸೊ ಯಾವುದನ್ನು ಯಾರಿಗೆ ಎಗೇನ್ಸ್ಟಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಯಶಸ್ವಿ ಆಗ್ತಾ ಇಲ್ಲ ಅಥವಾ ಯಶಸ್ವಿ ಆಗಬಾರ್ದು ಅನ್ನಲಿಕ್ಕೆ ಇವೆಲ್ಲ ಮಾನದಂಡಗಳು ಸಾಕ್ಷಿ ಆಗ್ತಿದೆ ಅಂತಂದರೆ ಇಲ್ಲಿ ತಪ್ಪಾಗಲ್ಲ ಇಲ್ಲಿ. ಸೊ ಅದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಾವು ಅವಲೋಕನವನ್ನು ಮಾಡಿದ್ದೇ ಆದರೆ. ಆ್ಯಂಡ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಕೂಡ ಸಾಕಷ್ಟು ಮೀಡಿಯಾಗಳಲ್ಲಿ ಈ ಉದ್ಯೋಗ ಭರ್ತಿ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಅವರು ವೇದಿಕೆಯನ್ನು ಸಿದ್ಧ ಮಾಡಿ ಎಲ್ಲ ಆಸ್ಪಿರೆಂಟ್ಸು ಅಲ್ಲಿ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರೋದು ನಾನು ಕೂಡ ನೋಡ್ತಾ ಇದ್ದರೆ. ಅಂಥ ಸಂದರ್ಭದಲ್ಲಿ ಎಜುಕೇಷನ್ ಮಿನಿಸ್ಟ್ರಿಗೆ ಅವ್ರು ಕನೆಕ್ಟ್ ಮಾಡ್ತಾರೆ. ಅವ್ರು ಏನು ಹೇಳಿದರು, ಏನು ಕತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ನೋಡಿದ್ರೆ ಅವ್ರದ್ದು ಯಾವುದನ್ನು ಹೊಸದಾಗಿ ಹೇಳ್ತಾ ಇಲ್ಲ. ಅವ್ರು ಹೇಳಿದ್ದನ್ನೇ ಹೇಳ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಯೂನಿಕ್ಕಾಗಿ ಏನಾದರೂ ಹೇಳ್ತಾರಾ, ಏನಾದರೂ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಾಗೆ ಹೊಸ ಸುದ್ದಿಗಳು ಅಥವಾ ಹೊಸ ಅಪ್ಡೇಟ್ಸನ್ನು ಕೊಡ್ತಾರಾ ಅಂತ. ಇಲ್ಲಿ ನಾವಂತೂ ಪ್ರತಿ ಮೀಡಿಯಾದಲ್ಲಿ ಅವ್ರು ಬಂದಾಗ ಮೀಡಿಯಾಗಳ ಮುಂದೆ ಏನಾದ್ರು ಹೇಳಿದಾಗ ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಬಟ್ ಆ ಥರದ್ದು ಏನೂ ಆಗ್ತಾಯಿಲ್ಲ ಇಲ್ಲಿ. ಸೊ ದಯಮಾಡಿ ನೀವೇ ಒಂದ್ಸಲ ಅದನ್ನು ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳಿದರೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್? ಇಲ್ಲ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಇಂಟರ್ನಲ್ ರಿಸರ್ವೇಶನ್ ಬಿಟ್ರೆ ಇನ್ನೆಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನಾವು ಡಿಸೆಂಬರ್ 6th or 7th ಬೆಳಗಾಂ ಸೆಷನ್ ಶುರು ಆಗಕ್ಕಿಂತ ಮುಂಚೆನೆ ನಾನು TET ಎಕ್ಸಾಮ್ ಮಾಡ್ಬಿಟ್ಟೆ. ಬಿಕಾಸ್ ಟೈಮ್ ಯಾವಾಗ ಇಂಟರ್ನಲ್ ರಿಸರ್ವೇಶನ್ ಸ್ಟಾರ್ಟ್ ಆಗುತ್ತೆ ನಮ್ದು ಪ್ರೋಸೆಸ್, ಅದಾದ್ಮೇಲೆ CET ಮಾಡ್ಬೇಕು. CET ಮಾಡ್ಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬೇಕು. ನನಗನ್ಸುತ್ತೆ ಇದು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೂಟ ಈಗ ಎಲೆಕ್ಷನ್ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೇನಾದ್ರೂ ಒಂದು ಇದಿರ್ಬೋದೇನೋ. ಮತ್ತೆ ಇವಾಗ 24th ಏನೋ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದು ಗೊತ್ತಿಲ್ಲ ನನಗಿನ್ನು ಸಬ್ಜೆಕ್ಟ್. ನಾನು ಸ್ವಲ್ಪ ಹೊರಗಿದ್ದೀನಿ, ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗ್ತದೆ. ಬಟ್ ಆದಷ್ಟು ಬೇಗ ಮಾಡ್ಬೇಕಾಗ್ತದೆ. ಮಾಡಿದ್ರೆ ನನ್ನ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಬರೀ ನನ್ನಲ್ಲ, ಇಡೀ ರಾಜ್ಯದಲ್ಲಿ. ಅದರಲ್ಲೂ ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್. ಬಿಕಾಸ್ ಸರ್ಕಾರಿ ನೌಕರರು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ 60 ಸರ್. ಒಂದು ಈಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತಂದೇಳಿ ಪ್ರಕ್ರಿಯೆನ ಶುರು ಮಾಡ್ಲಿಕ್ಕೆ ಎಲ್ಲ ಒಂದಷ್ಟು ಮುಂದಾಯ್ತು. ಇದಾದ ನಂತರದಲ್ಲಿ ಮತ್ತೆ ಹುದ್ದೆಗಳು ಭರ್ತಿ ಮಾಡ್ಬೇಕು ಅನ್ನುವಂತ ಹೋರಾಟಗಾರರು ಹೋರಾಟವನ್ನು ಶುರು ಮಾಡಿದ್ರು. ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅನ್ನುವಂತ ಒಂದಷ್ಟು ಆರೋಪಗಳಿದಾವೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಹೋರಾಟ ಕಾನೂನುಬದ್ಧವಾಗಿ ಅವ್ರು ಎಲ್ ಬೇಕಾದ್ರೆ ಹೋರಾಟ ಮಾಡ್ಬೋದು. ಹಂಗೆಲ್ಲ ಮೋಸ್ಟ್ಲಿ ನನಗ್ ಗೊತ್ತಿರೋ ಪ್ರಕಾರ ಹಂಗ್ ಮಾಡೋದಿಲ್ಲ. ನಮ್ ದೇಶದೊಳಗೆ ಹೋರಾಟ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಟ್ ಹೋರಾಟ ಮಾಡ್ಬೇಡಿ, ಬಿಕಾಸ್ ವಿಶ್ವಾಸ ಇಟ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹೋರಾಟ ಹತ್ತಿಕ್ತಕ್ಕಂತ ಪ್ರಶ್ನೆನೇ ಬರೋದಿಲ್ಲ ಹಾಕುವಂತವ್ರ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಿಸ್ಟಮ್ ಇಲ್ಲ, ಅದು ಮಾಡೋದಕ್ಕಾಗೋದಿಲ್ಲ. ಬಟ್ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಪ್ರಕ್ರಿಯೆನ ಮಾಡ್ತಾರೆ ಸುಮಾರಷ್ಟು ಜನರು. ಆಮೇಲೆ ಮನೆ ಮುಖ್ಯಮಂತ್ರಿಗಳೇ ಹೇಳಿದಾಗ ಅದನ್ನ ನಾವೆಲ್ಲರೂ ಕೂಡ ನಂಬೇಕಾಗತ್ತೆ. ಸುಮಾರು 52,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರೇ ಹೇಳಿರೋದ್ರಿಂದ ಆ ಪ್ರಕ್ರಿಯೆಗೆ ಮಾಡ್ತಾರೆ. ಅದನ್ನ ಹಿಂದೆ ಬರ್ತಕ್ಕಂಥ ಸಂದರ್ಭ ಅಲ್ಲ. ಆಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಏನಾಗ್ತದೆ ತಮಗೂ ಕೂಡ ಗೊತ್ತಿದೆ ಸರ್. ನಿಮ್ಮ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ? ಅದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆಸೆ, ಹಂಬಲ, ಪಾಠ ಹೇಳ್ಕೊಡ್ಬೇಕು. ಇಲ್ಲ ಸರ್ಕಾರಿ ನೌಕರಿಗೆ ಇದ್ರೊಳಗೆ ಸೇರ್ಕೊಂಡ್ರೆ ಅವ್ರಿಗೇನೋ ಒಂದು ವಿಶ್ವಾಸ ಅಲ್ಲ, ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತದೆ. ಯಾವಾಗ್ಲೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸ ಮಾಡ್ಬೇಕಂತ ಓದಿರ್ತಾರೆ ಕಷ್ಟಪಟ್ಟು. ಸೊ ನಾವ್ ಮಾಡ್ಬೇಕಾಗತ್ತೆ. ಆದಷ್ಟು ಬೇಗ ಮಾಡೋದು ಒಳ್ಳೇದು ಮಾಡ್ತಾ ಇದೀವಿ.